ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜುಮನಿಯ ಮಿನಿ ಬ್ಲಾಗ್. ಗೈಸ್ ನಾವು ಇವತ್ತು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಝೆಡ್ ಪಾಯಿಂಟ್. ಮತ್ತು ಅಲ್ಲಿಂದ ಪ್ಲ್ಯಾನ್ ಗೊತ್ತಿಲ್ಲ ಎಲ್ಲಿ ಹೋಗೋದು ಅಂತ. ಈಗ ಹೋಗ್ತಾ ಇರೋದು ಡೈರೆಕ್ಟ್ ಝೆಡ್ ಪಾಯಿಂಟ್ಗೆ. ಈಗ ಹೋಗ್ತಾ ಇದ್ದಾಗ ತಿನ್ಕೊಂಡು ಆಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಸ್ವಲ್ಪ ಚಿಲ್ ಮಾಡಿಕೊಂಡು ವಾಪಸ್ ಬರಬೇಕು ಗೈಸ್. ಗಾಯ್ಸ್ ಇದೇ ಝೆಡ್ ಪಾಯಿಂಟು, ಬಟ್ ನಾವು ಝೆಡ್ ಪಾಯಿಂಟ್ಗೆ ಹೋಗ್ತಾ ಇಲ್ಲ. ಇವಾಗ ನಾವು ಬಂದಿರೋದು ಕೆಮ್ಮಣ್ಣುಗುಂಡಿಗೆ. ಇವಾಗ ಬಂದಿದ್ವಿ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ. ಆಲ್ಮೋಸ್ಟ್ ನಮ್ಮ ಚಿಕ್ಕಮಂಗ್ಳೂರು ಸೈಡ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಔಟ್ ಆಫ್ ಚಿಕ್ಕಮಂಗ್ಳೂರು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಂದರೆ ನೆಕ್ಸ್ಟ್ ಟೈಮ್ ನೀವು ಬರೋ ಟೈಮಲ್ಲಿ ಈ ಪ್ಲೇಸ್ ಒಂದು ಆ್ಯಡ್ ಮಾಡ್ಕೊಳ್ಳಿ ಗಾಯ್ಸ್. ನನ್ನ ಗಂಡನು ಫಸ್ಟ್ ಟೈಮ್ ಚಿಕ್ಕಮಂಗ್ಳೂರಲ್ಲಿ. ಇದು ಸುಳ್ಳು, ಈ ಮಾತು ಸುಳ್ಳು. ಹೇಗಿದೆ ವೆದರ್? ಹೇಗಿದೆ ಬರೋರಿಗೆ ಹೇಳು ಒಂದು ಸ್ವಲ್ಪ. ಚೆನ್ನಾಗಿದೆ. ಹಾಂ, ಬರೋರು ವಿಸಿಟ್ ಮಾಡೋರಿಗೆ ಹೇಳಪ್ಪಿ ಯಾವ ಥರ ಇದೆ, ವಿಸಿಟ್ ಮಾಡ್ಬೋದಾ ಇಲ್ವಾ. ಸೊ ನೀವು ಒಂಚೂರು ನಾಚಿಕೆ ಆಗಿಬಿಟ್ಟಿದೆ ನಿಮ್ಮ ಹತ್ರ ಮಾತಾಡೋದಕ್ಕೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ವೆದರ್ ಮಾತ್ರ ಸಕ್ಕತ್ತಾಗಿದೆ. ಸ್ವಲ್ಪ ಶಾರ್ಟ್ ಡ್ರೆಸ್ ಎಲ್ಲ ಸ್ಟಾಪ್ ಮಾಡಿಬಿಡಿ, ತುಂಬ ಚಳಿ ಅನ್ನಿಸ್ತಿದೆ. ಬಟ್ ವೆದರ್ ಮಾತ್ರ ಮಸ್ತ್. ಗೈಸ್ ವೆದರ್ ಅಂತ ಅಲ್ಟಿ ಗೈಸ್, ಉಳ್ಳು ಚಳಿ ಚಳಿ ಗಾಯ್ಸ್. ಹೇಳ್ಬೇಕು ಅಂದರೆ ವೆದರ್ ಮಾತ್ರ ಅಲ್ಟಿ. ನಿಮ್ಗೆ ಗೊತ್ತಾಗ್ತಿರ್ಬೋದು, ನನ್ನ ಗಂಡನ ಎಕ್ಸ್ಪ್ರೆಷನ್ ತೋರಿಸ್ತೀನಿ. ಗೈಸ್ ಲುಕ್ ಅಟ್ ದಿಸ್, ಓ ಮೈ ಗಾಡ್, what the fuck is going on? Oh my god, ನೀವು ಹಂಗೆ ಅಬ್ಸರ್ವ್ ಮಾಡಿ ವೆದರು. ಇಲ್ಲಿ ಸ್ನೋ ಹೋಗ್ತಾಯಿದೆ, ಕಾಣಿಸ್ತಿದೆಯಾ? ಲೈಕ್ ಸಿ ದಿಸ್. ನಾವೇ ಫುಲ್ಲು ಶೇಕ್ ಆಗ್ತಾ ಇದ್ವಿ ಗೈಸ್ ಈ ವೆದರ್ಗೆ. ಗಾಳಿ ಸಖತ್ ಬರ್ತಿದೆ. ನೋಡೋಣ, ಇಲ್ಲಿ ನೋಡಿ, ಇಲ್ಲಿ ಹೋಗ್ತಾ ಇರೋದಿರು. ನೀನು ತಗೊಂಡೋಗು. ಲುಕ್ ಅಟ್ ದ ವ್ಯೂ ಗೈಸ್. ಓ ಗಾಡಿ ಬೆಟ್ಟ ಹತ್ತಷ್ಟೊತ್ತಿಗೆ ಆಗಲ್ಲ ಗೈಸ್. ಗಾಳಿ ನೋಡಿ ಹಿಂಗೆ ಬರ್ತಿದೆ. ಸೀರಿಯಲ್ಸ್ ಅಲ್ಟಿ ಗೈಸ್. ಯಾರು ಕೆಮ್ಮಣ್ಣುಗುಂಡಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಈಗ ಬಂದುಬಿಡಿ. ವೆದರ್ ಮಾತ್ರ ಸಖತ್ತಾಗಿದೆ. ಊರ ಸೈಡಲ್ಲೆಲ್ಲ ವೆದರ್ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಮನೇಲಿ ಕೂರೋದು ಮಾಡಬೇಡಿ, ಬನ್ನಿ. ವೆದರ್ ಯಾವ ಊಟಿನೂ ಬೇಡ, ಯಾವ ಊರು ಬೇಡ ನಮ್ಮ ಚಿಕ್ಕಮಂಗ್ಳೂರು ಮುಂದೆ. ಸೀರಿಯಸ್ಲಿ ವೆರಿ ಬ್ಯೂಟಿಫುಲ್ ಗೈಸ್. ಒಳ್ಳೆ ಫೋಟೋ ತೆಗಿ ಬಾ ನಂದು. ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್, ಮೇಘನವರು. ಗೈಸ್ ನೋಡಿ ಗೈಸ್, ಇಲ್ಲಿ ಇವಳೆ ಫಸ್ಟು ಸಣ್ಣ ಹುಡುಗಿ. ಅದ್ರ ನೆಕ್ಸ್ಟ್ ನಾನು. ಹಾ, ಇಲ್ಲಿ ಇವರೊಬ್ರು ಇದ್ದಾರೆ. ಬ್ಲಾಗ್ ಮಾಡ್ತಾ ಇರೋದು ನಾನು. ಹಾ, 3, 2, 1. ಗೈಸ್ ಇವಾಗ ಬಂದು ಕಾರಲ್ಲಿ ಹತ್ತಿದ್ವಿ. ಏನಾಗಿದೆ ಅಂದರೆ, ನಾವು ಯಾವುದೋ ಬೆಟ್ಟ ಹತ್ತಕ್ಕೆ ಅಂತ ಹೋದ್ವಿ. ಆ ಬೆಟ್ಟ ಹತ್ತಿದ್ವಿ, ಅದು ಇಳಿತಾ ಇದ್ದಾಗ ಎಕ್ಸಾಕ್ಟ್ 1 o'clock ಅನ್ಸುತ್ತೆ. ನನ್ನ ಫ್ರೆಂಡಿನ ಸಿಸ್ಟರ್ ಹೇಳಿದ್ರು ಇಳ್ದು ಬಿಡೋಣ ಬನ್ನಿ ಅಂತ. ನಾವಂದ್ವಿ ಬೇಡ ಅಂತ ಅಲ್ಲೇ ಕೂತಿದ್ವಿ ಗೈಸ್. ಫುಲ್ಲು ಮೋಡ ಅಂದರೆ ಫುಲ್ಲು ನಾವೇ ಕಾಣಿಸ್ತಾ ಇಲ್ಲ, ಅಷ್ಟು ಮೋಡ ಗೈಸ್. ಆ ಮೋಡದಲ್ಲಿ ಹೆಂಗೋ ನನ್ನ ಹಸ್ಬೆಂಡ್ ಎಲ್ಲರೂ ಇಳಿಸ್ಬಿಟ್ಟ ಅಂದ್ಕೊಳ್ಳಿ. ಅಲ್ಲಿಂದ ಬರ್ತಿದ್ದಾಗ ನಮ್ಮ ಡ್ರೆಸ್ದು ಪೊಸಿಷನ್ ನೋಡಿ ಇಲ್ಲಿ. ಇಷ್ಟು ಲೈಫಲ್ಲಿ ಯಾವತ್ತೂ ಕೆಮ್ಮಣ್ಣುಗುಂಡಿ ಜೀವನದಲ್ಲಿ ನೆನೆಸ್ಬೇಕು ಅಂತ ಎಕ್ಸ್ಪೀರಿಯನ್ಸ್ ಇವತ್ತು ನಮಗೆ ಆಗಿರೋದು. ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬಂದು ಅಲ್ಲೊಂದು ಸ್ವಲ್ಪ 5 minutes ನಿಂತ್ಕೊಂಡು ಇವಾಗ ಬಂದು ಕಾರಲ್ಲಿ ಕೂತಿದ್ವಿ. ನೀವೀಗ ಇನ್ನೊಂದು ಹೇಳ್ಬೇಕು ಅಂದರೆ ನನ್ನ ಗಂಡ 1 ನಿಮಿಷ ತೋರಿಸ್ತೀನಿ, ನಾನು ನೀವೇ ನೋಡಿ ಕಮೆಂಟ್ ಮಾಡಿಬಿಡಿ. ಉಮೇಶ್ ಅವರೇ, ಏನಿದೆ ನಿಮ್ಮ ಇಮೋಷನಲ್ ಡ್ಯಾಮೇಜ್? ಇದೇ ಕೆಮ್ಮಣ್ಣುಗುಂಡಿ. ಉಮಿ ಮಾಫ್ ಮಾಡಿ ಸ್ವಲ್ಪ ನೋಡಿ ಗೈಸ್, ಇದೆ ಕೆಮ್ಮಣ್ಣುಗುಂಡಿ. ಇಲ್ಲೇ ನೋಡಿ, ನನ್ನ ಗಂಡನ ಪೊಸಿಷನ್
ಪಾಪ ನನ್ನ ಗಂಡ ಅಂತೂ ಫುಲ್ಲು ನೆಂದು ಬಿಟ್ಟಿದೆ ಗೈಸ್. ಅವ್ನು ತುಂಬ ಬೇಜಾರಾಗ್ಬಿಟ್ಟ. ಅದಕ್ಕೆ ಅಂತ ಹೇಳಿದ್ರೆ ಅವನಿಗೆ ಫಸ್ಟ್ ಆಫ್ ಆಲ್ ಚಳಿ ಮಳೆ ಇವೆಲ್ಲ ಆಗಲ್ಲ. ಅವನಿಗೂ ಅಷ್ಟೇ, ನಮ್ಮ ಅತ್ತೆಗೂ ಅಷ್ಟೇ. ಬಟ್ ಅವನು ಫುಲ್ಲು ನೆಂದು ಬಿಟ್ಟಿದ್ದಾನೆ ಅಲ್ವಾ, ಅದಕ್ಕೆ ಬೇಜಾರು ಹಾಕೊಂಡು ಕೂತಿದ್ವಿ. ಅಷ್ಟು ಚಳಿ ಅಷ್ಟು ಮಳೆ ಅದೇ ಇಲ್ಲ. ನಾವು ಅಂಥ ಪೊಸಿಷನ್ನು ಏನು ಕಾಣಿಸ್ತಾ ಇಲ್ಲ, ಏನೇನು ಕಾಣಿಸ್ತಾ ಇಲ್ಲ ಅಂಥ ಪೊಸಿಷನಲ್ಲಿ ಇದ್ವಿ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಫಸ್ಟ್ ಹೋಗಿ ಏನಾದ್ರು ತಿನ್ನಬೇಕು. ಅದರಲ್ಲಿ ಹೇಳ್ಬೇಕು ಅಂದರೆ ನಮ್ಮ ಏನು ಹೇಳೋದು ಗೈಸ್, ಹೇಳೋಕ್ಕೂ ಆಗ್ತಲ್ಲ, ಅನ್ಭವಿಸೋಕ್ಕೂ ಆಗ್ತಲ್ಲ. ವೆದರ್ ನೋಡಿ ಇಲ್ಲಿ, ನನ್ನ ಗಂಡ ನೋಡಿ ಇಲ್ಲಿ ಗೈಸ್. ಜೀವನದಲ್ಲಿ ಕೆಮ್ಮುಗುಂದಿನ ನೆನೆಸ್ಲೇಬೇಕು ಗೈಸ್. ಈ ಫೀಲಿಂಗು ಇದು ಹೇಳೋಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಹಸ್ಬೆಂಡ್ ಹೋಗೋಣ ಅಂತ ಹೇಳಿದ್ದು. ಬಟ್ ನಾನು ಅವನು ಸಪ್ರೇಟಾಗಿ ಬರೋದಿದೆ ಫಸ್ಟು. ಬಟ್ ಈ ಏನು ಹೇಳೋಣ, ಅದು ಒಂಥರ ಮಜಾನೇ ಬೇರೆ ಅನಿಸಿದೆ ನಮಗೆ. ನೋಡಿ ಗೈಸ್, ನನ್ನ ಗಂಡ ಇಲ್ಲಿ ಏನು ಮಾಡ್ತಾರೆ. ಅಲ್ಲಿ ಇನ್ನೊಬ್ಬರು ನನ್ನ ಫ್ರೆಂಡ್ ಹೋದ್ಲು, ನಾನು ನನ್ನ ಗಂಡ ಕಾರಲ್ಲಿದ್ದೀವಿ. ಈಗ ಹೋಗ್ಬೇಕು, ಫಸ್ಟ್ ತಿನ್ನಬೇಕು ಗೈಸ್. ಏನಾದ್ರು ತಿನ್ನಲೇಬೇಕು, ತಿಂದಿಲ್ಲ ಅಂದರೆ ಆಗಲ್ಲ. ಸ್ವಲ್ಪ ಕ್ಲಿಪ್ಸ್ಗಳೆಲ್ಲ ನಾನು ಅವಳ ಫೋನಲ್ಲಿ ತೊಗೊಂಡಿದ್ದೀನಿ. ಆ ಫೋನಿಂದ ನಾನು ನಿಮಗೆಲ್ಲ ಇದರಲ್ಲಿ ಹ್ಯಾಡ್ ಮಾಡ್ತೀನಿ. ಬಟ್ ಅದು ನಾವು ಇಲ್ದಿದ್ದೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ಆ ಮೋಡ, ಆ ಚಳಿ, ಆ ಗಾಳಿ, ನಾವೇ ನಿಲ್ಲಕ್ಕಾಗ್ತಾ ಇರಲಿಲ್ಲ ಅಂದರೆ ಬ್ಲಾಗ್ಸ್ ಎಲ್ಲಿಂದ ಮಾಡೋಕ್ಕಾಗುತ್ತೆ. ಅದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಈಗ ಎಲ್ಲಿಗೆ ಹೋಗೋದು, ಎಲ್ಲೂ ಹೋಗಲ್ಲ. ಫಸ್ಟ್ ಮನೆಗೆ ಹೋಗಬೇಕು, ಬಟ್ಟೆ ಚೇಂಜ್ ಮಾಡಬೇಕು. ತಿಂದುಬಿಟ್ಟು ಮನೆಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿ 1 ಗಂಟೆ ಮಲ್ಕೋಬೇಕು. ನನಗೆ ನೈಟ್ ಒಂದು ಬಸ್ ಇದೆ, ಬಸ್ಗೆ ಹೋಗಬೇಕು. ಬಟ್ ವೆದರ್ ಮಾತ್ರ ಅಲ್ತಿ. ನನ್ನ ಗಂಡನ ಇದು ಕೇಳೋಣ ಬನ್ನಿ. ಉಮಿ ಹೇಗಿತ್ತು ಗೈಸ್? ನನ್ನ ಗಂಡನ ಎಕ್ಸ್ಪ್ರೆಷನಲ್ಲೇ ನಿಮಗೆ ಗೊತ್ತಾಗಿದೆ ಯಾವಂಗಿದೆ ಅಂತ. ಬಟ್ ಸಕ್ಕತ್ತಿತ್ತು ಗೈಸ್. ಅಪ್ಪಿ ಹೆಂಗಿತ್ತಪ್ಪಿ? ಹಂಗೆ ಹೇಳು. ಏನು ಹೇಳಕ್ಕಾಗ್ತಿಲ್ಲ ಗೈಸ್. ಓಕೆ, ನಾನು ಮನೆಗೆ ಹೋಗಿ ಮಾತಾಡಿಸ್ತೀನಿ ಅವನ ಹತ್ರ. ಏನೂ ನಡೀತಿಲ್ಲ ಗೈಸ್. ಅವನಿಗೆ ಇವಾಗ ಏನು ನಡೆಯೋದು ಇಲ್ಲ. ಓಕೆ ಗೈಸ್, ಬಾಯ್ ಗೈಸ್. ಇವಾಗ ನಾವು ನನ್ನ ಫ್ರೆಂಡ್ ಹೋಗ್ತಾ ಇದ್ದಾಳೆ. ಅವಳು ಹೋಗಿ ಅದಾದಮೇಲೆ ನಾವು ಅಲ್ಲೇನು ಪ್ಲ್ಯಾನ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ಮನೆಗೆ ಹೋಗಬೇಕು. ಬಟ್ ನನ್ನ ಹಸ್ಬೆಂಡು ಒಂದು ಜೊತೆ ಬಟ್ಟೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಊರ ಹತ್ರನೇ ನಿಯರಲ್ಲಿ ನಾನು ತೊಗೊಳ್ಳೋ ಶಾಪಲ್ಲಿ ಒಂದು ಜೊತೆ ಬಟ್ಟೆ ತೊಗೊಂಡು ಚೆನ್ನಾಗಿ ತಿಂದ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ವೆದರ್ ನೋಡಿ ಗೈಸ್, ಆ ರೋಡು, ಆ ಫೀಲು ನೀವೆಲ್ಲ ಒಂದು ಸತಿ ಟ್ರೈ ಮಾಡಲೇಬೇಕು. ಓಕೆ ಗೈಸ್, ಬಾಯ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ. ಬಾಯ್ ಬಾಯ್.